ಡಾಕ್ಟರ್ ನಿಮ್ಗೆ ಡಯಾಲಿಸಿಸ್ ಬೇಕು ಅಂತ ಹೇಳಿದ ತಕ್ಷಣ ನಿಮ್ ಮೈಂಡ್ ಅಲ್ಲಿ ನೀವು ಫಿಕ್ಸ್ ಆಗ್ಬೇಡಿ ಡಯಾಲಿಸಿಸ್ ಲೈಫ್ ಲಾಂಗ್ ಬೇಕು ಅಂತ. ಬೇಕಾದಷ್ಟು ಟೆಸ್ಟ್ ಇದೆ, ಆ ಟೆಸ್ಟ್ ಗಳನ್ನೆಲ್ಲ ಮಾಡಿಸಿ ನೀವು ಆ ಡಯಾಲಿಸಿಸ್ ಇಂದ ಹೊರಗಡೆ ಬರಬಹುದು. ಬೆಸ್ಟ್ ಎಕ್ಸಾಂಪಲ್ ನಮ್ಮ ಹಸ್ಬೆಂಡ್. ಎಲ್ಲರಿಗೂ ನಮಸ್ತೆ. ನಮ್ಮ ಹಸ್ಬೆಂಡ್ ಅವ್ರ ಹೆಸರು ದಿಲೀಪ್ ಅಂತ. ಅವರಿಗೆ ಸ್ವಲ್ಪ ಉಸಿರಾಡೋ ತೊಂದರೆಯಿಂದ ಅಡ್ಮಿಟ್ ಆಗಿದ್ರು ಹಾಸ್ಪಿಟಲ್ ಅಲ್ಲಿ. ಆಮೇಲೆ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಅವರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಇತ್ತು, ತುಂಬಾ ಸುಸ್ತು ಇತ್ತು. ನಾವು ಊರಲ್ಲಿ ತೋರಿಸಿದಾಗ ಲಿವರ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಆಮೇಲೆ ನಾವು ಇಮಿಡಿಯೇಟ್ಲಿ ಬ್ಯಾಂಗ್ಳೂರಿಗೆ ಶಿಫ್ಟ್ ಮಾಡಿದ್ವಿ. ಬ್ಯಾಂಗ್ಳೂರಲ್ಲಿ ಒಂದು ಹಾಸ್ಪಿಟಲ್ ಅಲ್ಲಿ ತೋರಿಸಿದಾಗ ಅವರಿಗೆ ರೀನಲ್ ಪ್ರಾಬ್ಲಮ್ ಪ್ಲಸ್ ಲಿವರ್ ಪ್ರಾಬ್ಲಮ್ ಎಲ್ಲ ಇದೆ ಅಂತ ಹೇಳಿದ್ರು. ಹೊಟ್ಟೆಯಿಂದ ನೀರ್ ತೆಗೆದ್ರು. ಆಮೇಲೆ ಅವ್ರದ್ದು ಕ್ರಿಯಾಟಿನಿನ್ ಲೆವೆಲ್ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಯ್ತು. ಅದರಿಂದ ಡಯಾಲಿಸಿಸ್ ಬೇಕಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಸೊ ನಾವು ಡಯಾಲಿಸಿಸ್ ಗೆ ಒಪ್ಕೊಂಡು ಅದಾದ್ಮೇಲೆ ಡಯಾಲಿಸಿಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಆಮೇಲೆ ಡಾಕ್ಟರ್ ಹೇಳಿದ್ರು ಇದು ಕಂಟಿನ್ಯೂಸ್ ಬೇಕಾಗುತ್ತೆ ಲೈಫ್ ಲಾಂಗ್ ಅಂತ. ಇನ್ನು ಕಂಟಿನ್ಯೂಸ್ ಡಯಾಲಿಸಿಸ್ ಬೇಕಾಗುತ್ತೆ ಅಂತ ಹೇಳಿದ್ಮೇಲೆ ನಾವು ಮೆಂಟಲಿ ಪ್ರಿಪೇರ್ ಆಗಿದೀವಿ. ಬಟ್ ಆದ್ರೂ ಚಿಕ್ಕ ವಯಸ್ಸಾಗಿದ್ರಿಂದ ನಮ್ಗೆ ತುಂಬಾ ಬೇಜಾರಿತ್ತು. ಅದನ್ನ ಅವ್ರ ಹತ್ರ ಹೇಳಕ್ ಆಗಲ್ಲ, ಯಾಕಂದ್ರೆ ಅವ್ರಿಗೆ ಇದು ಗೊತ್ತಿಲ್ಲ ಏನು ಡಯಾಲಿಸಿಸ್ ಅಂದ್ರೆ ಏನು, ಅದರಿಂದ ಏನ್ ತೊಂದ್ರೆ ಏನು ಗೊತ್ತಿರ್ಲಿಲ್ಲ ನಮ್ಮ ಹಸ್ಬೆಂಡಿಗೆ. ಆದ್ರೂ ನಾವು ಧೈರ್ಯ ತಗೊಂಡು ಆ ಹಾಸ್ಪಿಟಲ್ ಇಂದ ಬೇರೆ ಹಾಸ್ಪಿಟಲ್ ಶಿಫ್ಟ್ ಮಾಡಿ, ಸೊ ಶಿಫ್ಟ್ ಆದ್ಮೇಲೆ ನಮ್ಮ ಹತ್ರ ಎಲ್ಲ ಹಿಸ್ಟ್ರಿ ಕಲೆಕ್ಟ್ ಮಾಡ್ಕೊಂಡು ಡಾಕ್ಟರ್ ಅದಕ್ಕೆ ಬೇಕಾಗಿರೋಂತ ಟೆಸ್ಟ್ ಎಲ್ಲ ಹೇಳಿದ್ರು. ಆ ಟೆಸ್ಟ್ ಎಲ್ಲ ಮಾಡಿದ್ಮೇಲೆ ರಿಪೋರ್ಟ್ ಅಲ್ಲಿ ಏನ್ ತೊಂದರೆ ಆಗಿದೆ ಅಂತ ತೋರಿಸಿದ್ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿದ್ಮೇಲೆ ಅವರು ದಿನದಿಂದ ದಿನಕ್ಕೆ ಸರಿಯಾಗ್ತಾ ಬಂದ್ರು. ಬ್ಲಡ್ ಟೆಸ್ಟ್ ಎಲ್ಲ ನಾರ್ಮಲ್ ಆಯ್ತು. ಆಮೇಲೆ ಇವಾಗ ಡಯಾಲಿಸಿಸ್ ಇಂದನೂ ಹೊರಗಡೆ ಬಂದಿದ್ದಾರೆ. ಟ್ರೀಟ್ಮೆಂಟ್ ಕಂಟಿನ್ಯೂ ಆಗ್ತಾ ಇದೆ. ಸೊ ನಾನು ಎಲ್ಲರಿಗೂ ಏನ್ ಹೇಳೋದು ಅಂದ್ರೆ, ಒಂದ್ಸತಿ ಡಾಕ್ಟರ್ ನಿಮ್ಗೆ ಡಯಾಲಿಸಿಸ್ ಬೇಕು ಅಂತ ಹೇಳಿದ ತಕ್ಷಣ ನಿಮ್ ಮೈಂಡ್ ಅಲ್ಲಿ ನೀವು ಫಿಕ್ಸ್ ಆಗ್ಬೇಡಿ ಡಯಾಲಿಸಿಸ್ ಲೈಫ್ ಲಾಂಗ್ ಬೇಕು ಅಂತ. ಸೊ ಅದಕ್ಕಿರೋ ಬೇಕಾದಷ್ಟು ಟೆಸ್ಟ್ ಇದೆ, ಆ ಟೆಸ್ಟ್ ಗಳನ್ನೆಲ್ಲ ಮಾಡಿಸಿ ನೀವು ಆ ಡಯಾಲಿಸಿಸ್ ಇಂದ ಹೊರಗಡೆ ಬರಬಹುದು. ಸೊ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಹಸ್ಬೆಂಡ್. ನಮ್ಮ ಮನೇಲಿ ಇರೋರು ಅಷ್ಟೇ, ಒಂದ್ಸತಿ ಡಯಾಲಿಸಿಸ್ ಹೋದ್ರೆ ಅವರು ಹೊರಗಡೆ ಬರಲ್ಲ ಅಂತ ನನ್ಗೆ ಒಂಥರ ತಲೆಗೆ ತುಂಬಿಟ್ಟಿದ್ರು. ಆ ಭರವಸೆನ ಕಳ್ಕೊಳ್ದೆ ಅದಕ್ಕಿರೋ ಟ್ರೀಟ್ಮೆಂಟ್ ಏನ್ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಅದಕ್ಕಿರೋ ಟ್ರೀಟ್ಮೆಂಟ್ ತಗೊಂಡ್ರೆ ಡೆಫಿನೆಟ್ಲಿ ನಾವು ಡಯಾಲಿಸಿಸ್ ಇಂದ ಹೊರಗಡೆ ಬರಬಹುದು. ನೀವು ಡಾಕ್ಟರ್ಸ್ ಇನ್ಸ್ಟ್ರಕ್ಷನ್ಸ್ ಏನಿದೆ, ಮೆಡಿಸಿನ್ಸ್ ಏನಿದೆ ಅದನ್ನ ಫಾಲೋ ಮಾಡ್ಬೇಕು. ಸೊ ಅದ್ ಮಾಡಿದ್ರೆ ಖಂಡಿತವಾಗ್ಲೂ ಡಯಾಲಿಸಿಸ್ ಇಂದ ಹೊರಗಡೆ ಬಂದೇ ಬರ್ತಾರೆ. ಇದರಿಂದ ಯಾರು ಧೈರ್ಯ ಕಳ್ಕೋಬಾರ್ದು.